ನಾನೊಂದು ಬಿಸ್ನೆಸ್ ಮಾಡಬೇಕು, ನಾನೊಂದು ಕೈಗಾರಿಕೆ ಸ್ಥಾಪನೆ ಮಾಡಬೇಕು. ನಾನು ಯೋಚನೆ ಮಾಡುವಷ್ಟರಲ್ಲಿ ಬೇರೆ ಯಾರೋ ಅದನ್ನ ಸ್ಟಾರ್ಟ್ ಮಾಡಿಬಿಟ್ರು, ಪ್ರಾರಂಭ ಮಾಡಿಬಿಟ್ರು. ನಾನಿಲ್ಲಿ ಅಲ್ಲಿ ಕೆಲಸ ಮಾಡಿದ್ರೆ, ನಾನು ಆ ಕೆಲಸವನ್ನೇ ಮತ್ತೆ ನಾನು ಶುರು ಮಾಡಿದ್ರೆ ನನಗದರಲ್ಲಿ ಅಭಿವೃದ್ಧಿ ಆಗುತ್ತದೆಯೇ? ನಾನು ಅದರಲ್ಲಿ ಹೆಚ್ಚಿನ ಸಾಧನೆ ಮಾಡಲು ಸಾಧ್ಯವಾಗುತ್ತದೆಯೇ? ಇಲ್ಲ ಇಲ್ಲ, ನಾನು ಮತ್ತೊಂದು ವ್ಯವಹಾರ ಮತ್ತೊಂದು ವ್ಯಾಪಾರ ಮಾಡೋಣ. ಮತ್ತೊಂದು ವ್ಯಾಪಾರದ ಬಗ್ಗೆ ಯೋಜನೆ ಹಾಕಿ ಅದನ್ನು ಮಾಡ್ತಾನೆ. ಅಷ್ಟರಲ್ಲಿ ಇನ್ನೊಬ್ರು ಅದೇ ರೀತಿಯ ಒಂದು ಕೆಲಸವನ್ನು ಆರಂಭ ಮಾಡ್ತಾರೆ. ಅಯ್ಯೋ, ಅದಕ್ಕೂ ಕೆಲಸ ಆಯ್ತಲ್ಲ, ನಾನಿನ್ನು ಆ ಕೆಲಸ ಮಾಡೋದು ಬೇಡ, ಬೇರೆ ಯಾವ್ದಾದ್ರು ಕೆಲಸ ಹುಡ್ಕೋಣ. ಹೀಗೆ ಕೆಲಸಗಳನ್ನು ಬದಲಾಯಿಸುತ್ತಾ ಅವನು ತನ್ನ ಜೀವನದಲ್ಲಿ ಏನಾದರೂ ಮಾಡಬೇಕೆಂಬ ಆಸೆಯನ್ನ ಕಳೆದುಕೊಳ್ಳುತ್ತಾನೆ. ಅವನು ಯೋಜನೆ ಹಾಕುವುದರಲ್ಲಿಯೇ ಬೇರೊಂದು ಕೆಲಸ ಶುರುವಾಗುತ್ತೆ. ಆ ಕೆಲಸ ಅವನು ಶುರು ಆದ್ಮೇಲೆ ನಾನು ಆ ಕೆಲಸವನ್ನು ಮಾಡುವುದರಿಂದ ಏನಾದರೂ ಉಪಯೋಗ ಆಗುತ್ತದೆ, ನನ್ನ ಕೆಲಸದಿಂದ ಏನಾದರೂ ಅಭಿವೃದ್ಧಿಯಾಗಿ ನಾನು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಲು ಸಾಧ್ಯವಾಗುತ್ತದೆ ಎಂದು ಯೋಚಿಸುವ ಜನರನ್ನು ನೀವು ನೋಡಿರ್ಬೋದು. ಅಂತಹ ಜನರ ಬಗ್ಗೆ ನಾವು ಕೆಲವು ವಿಚಾರಗಳನ್ನು ತಿಳಿದುಕೊಳ್ಳಬೇಕು. ಆ ವಿಚಾರಗಳನ್ನು ತಿಳಿದುಕೊಳ್ಳುವುದಕ್ಕಿಂತ ಮೊದಲು ಸುತ್ತಿ ಬರೋಣ, ದ್ವೇಷ ಸುತ್ತೋಣ, ಕೋಶ ಓದೋಣ, ಮನಸ್ಸಿನೊಳಗೆ ನುಗ್ಗಿ ನೋಡೋಣ. ಅದುವೇ ದಾರಿ ಮಾನಿಯಾ ಟೈಮ್ಸ್. ಸ್ವಾಗತ ನಿಮಗೆಲ್ಲರಿಗೂ, ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನಾನು ಆಗ್ಲೇ ಹೇಳಿದೆ, ಯಾವ ಕೆಲಸ ಮಾಡಬೇಕು? ಒಂದು ವ್ಯಾಪಾರ ಮಾಡಬೇಕು, ಬೇಡ ಒಂದು ಆಟೋ ರಿಕ್ಷಾವನ್ನ ನಮ್ಮ ಊರಿಗೆ ತರಬೇಕು, ನಮ್ಮ ಊರಲ್ಲಿ ಆಟೋ ರಿಕ್ಷಾ ಓಡಿಸ್ಬೇಕು, ಇಲ್ಲ ನಾನು ಒಂದು ಟ್ಯಾಕ್ಸಿ ಕಾರನ್ನ ಶುರು ಮಾಡಬೇಕು, ಅದರಲ್ಲಿ ನಮ್ಮ ಊರಲ್ಲಿ ಟ್ಯಾಕ್ಸಿ ಅವಶ್ಯಕತೆ ಇದೆ. ಹೀಗೆ ನಾವು ಹಲವಾರು ರೀತಿಯಲ್ಲಿ ಯೋಚನೆ ಮಾಡ್ತೇವೆ. ಕೆಲಸ ಮಾಡಬೇಕು, ನಾನು ಇಂಥ ಕೆಲಸ ಆರಂಭಿಸಬೇಕು, ನಾನು ಒಂದು ಸರ್ವಿಸ್ ಸ್ಟೇಷನ್ ಶುರು ಮಾಡಬೇಕು. ಹೀಗೆ ಹಲವು ರೀತಿಯಲ್ಲಿ ನಾವು ಯೋಚನೆ ಮಾಡ್ತೀವಿ. ನಾವು ಯೋಚನೆ ಮಾಡಿ ಅದಕ್ಕೆ ಬೇಕಾದ ಸಿದ್ಧತೆ ಮಾಡಿಕೊಳ್ಳುವಷ್ಟರಲ್ಲಿ ಇನ್ನೊಬ್ಬರು ಆ ಕೆಲಸವನ್ನು ಆರಂಭಿಸಿರುತ್ತಾರೆ. ಅಂತ ಕೆಲಸವನ್ನು ನೋಡಿ, ನಾನು ಇದನ್ನ ಇನ್ನು ಇಲ್ಲಿ ಮಾಡಿ ಏನು ಉಪಯೋಗ, ನನ್ನ ಕೆಲಸ ಅಲ್ಲಿಗೆ ಮುಗಿತು, ನಾನು ಇನ್ನು ಬೇರೆ ಯಾವುದಾದ್ರು ಯೋಚನೆ ಮಾಡಬೇಕು. ಹೀಗೆ ಯೋಚನೆ ಮಾಡ್ತಾ ಕೆಲಸಗಳನ್ನು ಬದಲಾಯಿಸುತ್ತಾ, ಯೋಜನೆಗಳನ್ನು ಬದಲಾಯಿಸುತ್ತಾ ಅವನ ಜೀವನ ಪೂರ್ತಿ ಹಾಗೆ ಕಳೆ. ಇದರಲ್ಲಿ ಏನಾದರೂ ಸತ್ಯಾಂಶ ಇದೆಯೇ? ಒಬ್ಬರು ಒಂದು ಕೆಲಸವನ್ನು ಆರಂಭಿಸಿದರು ಅಂತ ಹೇಳಿ ನಾವು ನಮ್ಮ ಕೆಲಸವನ್ನ, ನಾವು ಮಾಡಬೇಕಾದ ಕೆಲಸವನ್ನು ನಿಲ್ಲಿಸಿ ಬೇರೆ ರೀತಿಯಲ್ಲಿ ಯೋಚನೆ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ? ನಾವು ಯಾವ ಕೆಲಸವನ್ನು ಮಾಡಬೇಕು ಅದನ್ನು ನಾವು ಮಾಡಲೇಬೇಕು. ಅದನ್ನ ನಾವು ತಿಳಿದುಕೊಳ್ಳೋದು ಹೇಗೆ? ಅದರ ಬಗ್ಗೆ ನಾವು ಒಂದು ಕೆಲವು ಮಾತುಗಳನ್ನು ಆಡೋಣ. ಅಂದರೆ ಈ ರೀತಿ ಯೋಚನೆ ಮಾಡುವವರಿಗೆ ಮಾರ್ಗದರ್ಶನವಾಗುವಂತ, ಯಾರಿಗಾದರೂ ಹೊಸದಾಗಿ ಒಂದು ಕೆಲಸ ಆರಂಭಿಸಬೇಕು ಎಂದು ಯೋಚನೆ ಮಾಡುವಂತಹ ವ್ಯಕ್ತಿಗಳಿಗೆ ಇದು ಹೆಚ್ಚಿನ ಉಪಯೋಗ ಆಗಬಹುದು. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯಾ ಟೈಮ್ ಯೂಟ್ಯೂಬ್ ಚಾನಲ್ ಅನ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದ್ರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲಾ ವಿಡಿಯೋಗಳನ್ನು ನೋಡಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋನ ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ನಾನು ಹೇಳಿದೆ ನಿಮಗೆ, ನಾವು ಬೇರೆಯವರು ಮಾಡಿದ್ದಾರೆ, ಬೇರೆಯವರು ನಮ್ಮಿಂದ ಮುಂದಿದ್ದಾರೆ ಎಂಬುದನ್ನ ನಾವು ಯೋಚನೆ ಮಾಡ್ತೇವೆ. ಮುಂದಿದ್ದರೇನು, ಹಿಂದಿದ್ದರೇನು, ನಮ್ಮಲ್ಲಿ ಎಂತಹ ಪ್ರತಿಭೆ ಇದೆ, ನಮ್ಮಲ್ಲಿ ಏನು ಶಕ್ತಿ ಇದೆ ಎಂಬುದನ್ನ ಮೊದಲು ನಾವು ತಿಳ್ಕೋಬೇಕು. ನಮ್ಮ ಶಕ್ತಿಗೆ ಅನುಗುಣವಾಗಿ, ನಮ್ಮ ಯೋಜನೆಗೆ ಅನುಗುಣವಾಗಿ ನಾವು ನಮ್ಮ ಕೆಲಸವನ್ನ ಮುಂದುವರಿಸಬೇಕು. ಯಾವುದೇ ಈಗ ಒಂದು 3 ಬಾಲುಗಳನ್ನ ಹಾಕಿ, 1 ಬಾಲ್ ಹಾಕ್ದ, 2 ಬಾಲ್ ಹಾಕ್ದ, 3 ಬಾಲ್, ಎಲ್ಲಿಗೆ ಹೋಗ್ಬೇಕು? ಅದಕ್ಕೊಂದು ಗುರಿ ಕೊಟ್ಟಿರ್ತೀವಿ, ಆ ಗುರಿಗೆ ಹೋಗ್ಬೇಕು. ಮೊದಲ ಹಾಕಿದ ಬಾಲಿಗೆ ಅಡೆತಡೆಗಳು ಇರ್ತದೆ, ಅಡೆತಡೆಗಳನ್ನ ದಾಟಿ ಅಥವಾ ಇನ್ನು ಯಾವ್ದಾದ್ರು ಗಲಾಟೆ ಮಾಡ್ತಾ ಹೋಗುತ್ತೆ. 2ನೇ ಬಾಲು ಹಾಗೇನೆ ಮಾಡ್ತಾ 3ನೇ ಬಾಲು ನೇರವಾಗಿ ತನ್ನ ಗುರಿಯತ್ತ, ತಾನು ಎಲ್ಲಿ ಹೋಗ್ಬೇಕು ಅಲ್ಲಿ ನೇರವಾಗಿ ಹೋಗುತ್ತದೆ. ಇವುಗಳು ಒಂದಕ್ಕೊಂದು ದಿಕ್ಕಿ ಹೊಡೆದು ಹಾಗೆ ಬರುವಷ್ಟರಲ್ಲಿ ಈ 3ನೇ ಸಲ ಹಾಕಿದಂತಹ ಬಾಲ್ ಹೋಗಿ, ಅಂದ್ರೆ ಆ ಚೆಂಡು ಹೋಗಿ ತನ್ನ ಗುರಿಯನ್ನು ತಲುಪಿರುತ್ತದೆ. ನಾವು ಮನುಷ್ಯರು ಅಷ್ಟೇನೆ, ಬೇರೆಯವರು ಏನ್ ಮಾಡ್ತಿದ್ದಾರೆ, ನಮ್ಮ ಮುಂದೆ ಹೋಗುವವರು ಏನ್ ಮಾಡ್ತಿದ್ದಾರೆ ಎಂಬುದನ್ನ ನಾವು ಯೋಚನೆ ಮಾಡಬಾರದು. ನಾವು ಏನು ಮಾಡ್ತೇವೆ, ನಾವು ಏನು ಮಾಡಬೇಕು ಎಂಬುದನ್ನ ನಾವು ಯೋಚನೆ ಮಾಡಬೇಕು. ಈಗ ನೋಡಿ, ಒಂದು ಮನೆ ಇತ್ತು. ಆ ಮನೆಯಲ್ಲಿ ಒಂದು ಇಲಿಯನ್ನು ಹಿಡಿಯುವಂತಹ ಒಂದು ಪಂಜರವನ್ನ ಇಡಿ. ಅದನ್ನು ನೋಡಿದ ಇಲಿ
ಹೊರ ಹೊಡಿತು. ಓ, ಇದನ್ನು ಎಲ್ಲರಿಗೂ ಹೇಳಬೇಕು. ಎಲ್ಲರಿಗೂ ಹೇಳದೆ ನಾನು ಹೀಗಿದ್ದರೆ ನನಗೆ ತೊಂದರೆ. ನಾನು ಎಲ್ಲರಿಗೂ ಹೇಳಿದ್ರೆ ಅವರೆಲ್ಲರೂ ಇದನ್ನು ತಿಳ್ಕೊಂಡ. ಅದು ಹೊರಗೆ ಹೋದ ಕೂಡಲೇ ಅಲ್ಲಿ ಕಾಣಿಸಿದ್ದು ಒಂದು ಹಾವು. ಹಾವಿನ ಬಳಿ ಹೋಗಿ ಹೇಳ್ತು, ನೀನ್ ನನ್ನ ಹತ್ರ ಬರಬೇಡ, ನಾನು ಒಂದು ಸುದ್ದಿ ನಿನಗೆ ಹೇಳಕ್ ಬಂದಿದ್ದೀನಿ, ಒಂದು ಸುದ್ದಿ ನಿನಗೆ ಹೇಳ್ಬೇಕು. ಏನಂತ ಹೇಳು. ನೋಡಿ, ಆ ಮನೆಯೊಳಗೆ ಹೋಗಬೇಡಿ. ಆ ಮನೆಯೊಳಗೆ ಹಿಡಿಯುವಂತಹ ಪಂಜರ ಇಟ್ಟಿದ್ದಾರೆ, ಬೀಳಿಸುವಂತಹ ಪಂಜರ ಇಟ್ಟಿದ್ದಾರೆ. ಅದರೊಳಗೆ ಹೋಗಿ ಸಿಕ್ಕಾಕೊಂಡ್ರೆ ಮುಗಿತು ಕತೆ ಅಂತ. ಅಯ್ಯೋ ಪೆದ್ದೆ, ನಿನ್ನನ್ನು ಹಿಡಿಯಕ್ಕೆ ಅವರು ಅಲ್ಲಿ ಆ ಒಂದು ಪಂಜರವನ್ನು ಇಟ್ಟಿರೋದು. ನನಗೇನು ಅದರಿಂದ ಉಪಯೋಗ? ನನಗೆ ನಿಮ್ಮಂಥವ್ರು ಇಲ್ಲಿ ಬಂದಾಗಲೂ ಹಿಡಿದು ತಿನ್ನಕ್ಕೆ ಸಾಧ್ಯ ಅಂತ ಹೇಳ್ತು. ಅದು ನಮಗಲ್ಲ, ನಮಗೂ ಅದಕ್ಕೂ ಯಾವ ಸಂಬಂಧವೂ ಇಲ್ಲ. ಅದು ನಿನಗೆ ಸಂಬಂಧಪಟ್ಟ ವಿಚಾರ, ಹೋಗು ಎಲ್ಲ ಅಂತ ಹೇಳಿದ್ರು. ಯಾಕಂದ್ರೆ ಹಾವಿನ ಹೊಟ್ಟೆ ತುಂಬಿತ್ತು, ಆದ್ರಿಂದ ಅದು ಬೇರೆ ಇಲಿಯನ್ನು ಆ ಹೊತ್ತಿನಲ್ಲಿ ಹಿಡಿಯುತ್ತಿರಲಿಲ್ಲ. ಈಗ ಅಲ್ಲಿಂದ ಮುಂದೆ ಹೋದಾಗ ಅದಕ್ಕೊಂದು ಕೋಳಿ ಕಾಣಿಸಿತು. ಒಂದು ಕೋಳಿ. ಆ ಕೋಳಿ ಹತ್ರ ಹೇಳ್ತು, ಕೋಳಿ, ನೀನು ಆ ಮನೆ ಹತ್ರಕ್ಕೆ ಹೋಗಬೇಡ, ಅಲ್ಲಿ ಒಂದು ಪಂಜರ ಇಟ್ಟಿದ್ದಾರೆ, ಅದ್ರೊಳಗೆ ಸಿಕ್ಕಾಕೊಂತೀಯ. ಪೆದ್ದು, ನನಗೂ ಆ ಪಂಜರಕ್ಕೂ ಏನೋ ಸಂಬಂಧ? ಅದು ನಿನಗೆ ನಿನ್ನನ್ನು ಹಿಡಿಯಲು ಇಟ್ಟಿರೋದು, ನಿನ್ನ ಪ್ರಾಣ ಕಳ್ಕೊಳ್ತೀಯ, ನೀನು ಹೋಗಬೇಡ. ನಾನು ಇಲ್ಲಿ ಆರಾಮಾಗಿ ಮೇಯ್ಕೊಂಡಿರ್ತೇನೆ ಅಂತೇಳಿ. ಓಹೋ, ಆಗ ವಿಚಾರ ಅಂತೇಳಿ ಇಲ್ಲಿ ಮುಂದಕ್ಕೆ ಹೋಯ್ತು. ಮುಂದಕ್ಕೆ ಹೋದಾಗ ಒಂದು ಕುರಿಯನ್ನ ಕಾಣಿಸ್ತು. ದೊಡ್ಡ ಕುರಿ ಅಂದರೆ ಹೋತ. ಅದನ್ನು ಕಾಣಿಸ್ತು. ಅದರ ಹತ್ರ ಹೋಗಿ, ಹೋತನ ನೋಡಲ್ಲಿ ಒಂದು ಪಂಜರ ಇಟ್ಟಿದೆ, ಅದರೊಳಗೆ ಸಿಕ್ಕಾಕೊಂಡ್ಬಿಟ್ರೆ ನಿನ್ನ ಕತೆ ಮುಗೀತು, ನೀವು ಹೋಗಬೇಡ ಆ ಕಡೆ. ಪೆದ್ದು, ಅದು ಕುರಿ, ನಾನು ಎಷ್ಟು ದಪ್ಪ ಇದ್ದೀನಿ, ನಾನು ಎಷ್ಟು ದೊಡ್ಡದಿದ್ದೀನಿ, ನಿನ್ನ ಪಂಜರೊಳಗೆ ನಾನು ಸಿಕ್ಕಾಕೊಳ್ತೀರ, ಯಾವಾಗ ಏನಂತ ಮಾತಾಡ್ತಾ ಬಂದಿದ್ಯಾ ಅಂತ ಹೇಳಿ. ಅದಕ್ಕೂ ನನಗೂ ಯಾವ ಸಂಬಂಧವೂ ಇಲ್ಲ, ನೀನು ಹೋಗೋ, ನಿನ್ನನ್ನು ಕಾಪಾಡ್ಕೋ ಅಂತ ಹೇಳು. ಹಾಗೆ ಇಲ್ಲಿ ನಿರಾಸೆಯಿಂದ ಮುಂದೆ ಹೋಯ್ತು. ಮಾರನೇ ದಿವಸ ಬೆಳಿಗ್ಗೆ ರಾತ್ರಿ ಏನೋ ಸದ್ದಾಯ್ತು. ಮನೆ ಒಡೆಯ ಬಂದು ಅದರೊಳಗೆ ಏನಿದೆ, ಏನೋ ಇಲಿ ಬಿದ್ದಿದೆ ಅಂತ ಹೋಗಿ ಕೈ ಹಾಕಕ್ಕೆ ಹೋಯ್ತು. ಆಗ ಅದರೊಳಗೆ ಇಲಿ ಬಿದ್ದಿರ್ಲಿಲ್ಲ, ಅದರೊಳಗೆ ಬಿದ್ದಿದ್ದು ಹಾವು. ಅದನ್ನ ಏನೋ ಆಹಾರ ಇಟ್ಟಿತ್ತಲ್ಲ, ಅದನ್ನ ತಿನ್ನಕ್ಕೆ ಹೋಗಿ ಹಾವು ಅದನ್ನು ಸಿಕ್ಕಾಕೊಂಡು. ಇವನು ಇಲಿ ಅಂತ ಹೇಳಿ ಕೈ ಹಾಕೋತಿಗೆ ಅದು ಹಾವು ಕಚ್ಚಿಬಿಟ್ಟು ಏನ್ ಮಾಡೋದು, ಅಯ್ಯೋ ಹಾವು ಅಂತ ಹೇಳಿ ಅದನ್ನ ಹಾವನ್ನ ಅವ್ರು ಕೊಂದ. ಇವನಿಗೆ ಟ್ರೀಟ್ಮೆಂಟ್ ಎಲ್ಲ ಮಾಡಿ, ಏನೋ ಔಷಧಿ ಎಲ್ಲ ಕೊಟ್ಟು ಎಲ್ಲ ಮಾಡಿ ಇವನ್ನ ಕಾಪಾಡು. ಆವಾಗ ಅವಂತ ಮತ್ತೊಬ್ರು ಹೇಳಿದ್ರು, ನೋಡು, ನಿನ್ನ ಶಕ್ತಿ ಎಲ್ಲ ಕುಂದೋಗಿದೆ, ಅದು ತುಂಬಾ ವಿಷಯದಿಂದಾಗಿ ನೀನು ಬಹಳ ಕ್ಷೀಣವಾಗಿದ್ಯಾ, ನೀನು ನಿಶಕ್ತನಾಗಿದ್ಯಾ, ಅದಕ್ಕೆ ನೀನು ಕೋಳಿಯನ್ನು ಕೊಂದು ಅದರ ಮಾಂಸವನ್ನು ತಿನ್ನು ಅಂತ ಹೇಳಿ. ಓಹೋ, ಕೋಳಿಯನ್ನು ತಂದ್ರೆ ಅದು ಮಾಂಸ ತಿನ್ಬಹುದಾ ಅಂತ ಹೇಳಿದ್ರು. ಹಾಗೆ ಆ ಕೋಳಿಯನ್ನು ಕೊಂದು ಇವರು ಮಾಂಸ ಮಾಡಿ ತಿಂದಿತ್ತು ಅವನ ಶಕ್ತಿ. ಆದರೂ ಅವನು ಆ ಹಾವಿನ ಕಡಿತ ಪಡೆದಂತ ವಿಷಯದಿಂದ ಅವನು ನಿವಾರಣೆ ಆಗಲಿಲ್ಲ, ಅವನು ಸತ್ತೋಗ್ಬಿಟ್ಟ. ಇನ್ನು ಅವನ ಸತ್ತೋದಾಗ ಅವರ ಆಚಾರದಂತೆ ತಿಥಿ ಮಾಡಬೇಕು. ಅಂದ್ರೆ ಸತ್ತೋದವರ ತಿಥಿ ಮಾಡಬೇಕು. ತಿಥಿಗೆ ಅವರಲ್ಲಿ ಬೇಕಾಗಿದ್ದು ಮಾಂಸ ಬೇಕಾಗಿತ್ತಲ್ಲ. ಮಾಂಸಕ್ಕಾಗಿ ಅವರ ಇದ್ದಂತಹ ಹೋತನನ್ನು ಕತ್ತರಿಸಿ ಒಂದು ಔತಣವನ್ನ ಮಾಡಿದರು. ಹಾಗೆ ಕುರಿಯ ಕಥೆಯು ಮುಗಿಯಿತು, ಕೋಳಿಯ ಕಥೆ ಮುಗಿಯಿತು, ಹಾವಿನ ಕಥೆಯು ಮುಗಿಯಿತು. ಹೀಗೆ ನಮಗೆ ಯಾವುದಕ್ಕೂ ಸಂಬಂಧಪಡದ ವಿಚಾರವಾದರೂ ಸಹ ನಾವು ಅದರ ಬಗ್ಗೆ ಯೋಚನೆ ಮಾಡಿ ಅದನ್ನ ನಮಗೆ ಸಂಬಂಧಿಸಿದ ವಿಷಯವಲ್ಲ, ನಮಗೂ ಅದಕ್ಕೂ ಸಹ ಯಾವುದೇ ವಿಚಾರವೂ ಇಲ್ಲ, ನಮಗೂ ಅದಕ್ಕೆ ಯಾವುದೇ ಸಂಬಂಧ ಇಲ್ಲದ ಮೇಲೆ ಅಂತ ವಿಚಾರಗಳನ್ನು ನಾವು ಯಾಕೆ ಹೇಳಬೇಕು ಅಂತ ಹೇಳಿದರೆ ಇಂತಹ ಪರಿಸ್ಥಿತಿ ಎದುರಾಗುತ್ತೆ. ನಮಗೆ ಸಂಬಂಧ ಇಲ್ಲದಿದ್ದರೂ ಒಂದಕ್ಕೊಂದು ಲಿಂಕ್ ಆಗಿ ನಾವು ನಮ್ಮ ಪ್ರಾಣವನ್ನೇ ಕಳೆದುಕೊಳ್ಳುವಂತಹ ಸ್ಥಿತಿ ಬರುತ್ತೆ. ಆ ಇಲಿ ಆಗಲೂ ಬದುಕಿದ್ದು. ಹೀಗೆ ನಾವು ಯಾವುದೇ ಸಣ್ಣ ವಿಚಾರವಾದರೂ ಸಹ ಅದರ ಬಗ್ಗೆ ನಾವು ಗಮನ ಕೊಡಬೇಕು ಎಂಬುದು. ಇಂಥ ಗಮನ ಕೊಟ್ಟು ನಾವು ಯಾವುದೇ ಕೆಲಸವನ್ನ ಮಾಡಿದಾಗ ನಾವು ಆ ಗಮನದಂತೆ ನಮ್ಮ ಕೆಲಸದಲ್ಲಿ ನಾವು ಮುಂದುವರಿಯಲು ಸಾಧ್ಯವಾಗುತ್ತದೆ. ಹೆಂಗ್ ಸಾಧ್ಯ ಆಗುತ್ತೆ? ನಾವು ಪ್ರತಿಯೊಂದು ವಿಷಯವನ್ನು ಸೂಕ್ಷ್ಮವಾಗಿ ಅನಿಸಬೇಕು. ಆದರೆ ನಮ್ಮ ಮುಂದೆ ಹೋಗುತ್ತಿರುವವರು, ನಮ್ಮಿಂದ ಮುಂದೆ ಇರುವವರ ಬಗ್ಗೆ ಆಗಲಿ, ನಮ್ಮ ಹಿಂದೆ ಬರುವವರ ಬಗ್ಗೆ ಆಗಲಿ ನಾವು ಗಮನ ಕೊಡದೆ ನಮ್ಮ ಕೆಲಸದ ಬಗ್ಗೆ, ನಮ್ಮ ಜೀವನದ ಬಗ್ಗೆ, ನಮಗೆ ಗೊತ್ತಿರುವ ವಿಚಾರಗಳ ಬಗ್ಗೆ ಸೂಕ್ಷ್ಮವಾಗಿ ಗಮನಿಸಿ ನಾವು ಮುಂದುವರಿಯಬೇಕು. ಬೇರೆಯವರು ಅದು ಮಾಡ್ತಿದ್ದಾರೆ, ಅವರಿಗೆ ಹಾಗಾಯ್ತು, ಇವರಿಗೆ ಇದಾಯ್ತು. ಅವನು ಹೋಟೆಲ್ ನಡೆಸದ, ಅವನು ಹೋಟೆಲ್ಗೆ ಲಾಸ್ ಆಗೋಯ್ತು. ಅವನು ಅಂಗಡಿ ನಡೆಸದ, ಅಂಗಡಿಯಲ್ಲಿ ಲಾಸ್ ಆಗೋಯ್ತು. ಅವನೊಂದು ಟೈಲರಿಂಗ್ ಶಾಪ್ ಶುರು ಮಾಡ್ದ, ಅದರಲ್ಲಿ ಅವನು ಲಾಸ್ ಆಯ್ತು.
ಅವನೊಬ್ಬ ಸೆಲೂನ್ ಶುರು ಮಾಡಿದ. ಆ ಸೆಲೂನಲ್ಲಿ ಅವನಿಗೆ ಕೆಲಸ ಆಗಲಿಲ್ಲ, ಅವನು ಲಾಸ್ ಆಗಿ ಅವನ ಕೆಲಸ ನಿಲ್ಲಿಸ. ಆದರೆ ನಾನು ಮಾಡುವುದೇನು, ನನ್ನ ಕೆಲಸ ಏನು, ಅದು ಬೇರೆಯವರೊಂದಿಗೆ ಹೋಲಿಸಿ ನೋಡುವುದರಿಂದ ಯಾವ ಉಪಯೋಗವೂ ಇಲ್ಲ. ನಾವು ಏನ್ ಮಾಡಬೇಕಾದರೂ ನಮ್ಮದೇ ಆದ ರೀತಿಯಲ್ಲಿ ನಮ್ಮದೇ ಆದ ಯೋಜನೆಯಂತೆ ನಾವು ಮುಂದುವರಿಯಬೇಕು. ಹಾಗೆ ಮುಂದುವರೆದಾಗ ನಮ್ಮ ಸಾಧನೆ ಮಾಡಲು ಸಾಧ್ಯ. ನಮ್ಮ ಜೀವನದಲ್ಲಿ ನಮಗೆ ಇಂತಹ ಘಟನೆಗಳು ಬಹಳಷ್ಟು ನಾವು ನೋಡ್ತೇವೆ. ತುಂಬಾ ಜನರು ಲಾಸ್ ಮಾಡ್ಕೊಂಡಿರ್ತಾರೆ, ಆದರೆ ಅದೇ ರೀತಿಯ ಇನ್ನು ಕೆಲವರು ಆ ಕೆಲಸ ಮಾಡ್ತಾ ಅವರು ಯಶಸ್ವಿಯಾಗಿರುತ್ತಾರೆ, ಅಭಿವೃದ್ಧಿ ಆಗುತ್ತಾರೆ. ಜೀವನದಲ್ಲಿ ಅವರು ಸಾಕಷ್ಟು ಸಾಧನೆ ಮಾಡುವುದನ್ನು ನಾವು ನೋಡಬಹುದು. ಅಂದರೆ ನಾವು ಬೇರೆಯವರ ಬಗ್ಗೆ, ನಮ್ಮಂತೆ ಬೇರೆಯವರು ಕೆಲಸ ಮಾಡ್ತಿದ್ದಾರೆ ಅವರ ಬಗ್ಗೆ ನಾವು ನೋಡದೆ ನಮ್ಮದೇ ಆದಂತಹ ರೀತಿಯಲ್ಲಿ ನಮ್ಮದೇ ಆದಂತಹ ದಾರಿಯಲ್ಲಿ ನಾವು ಮುಂದುವರಿದಾಗ ನಾವು ಅದರಲ್ಲಿ ಯಶಸ್ವಿಯಾಗುತ್ತೇವೆ. ಜೀವನ ಎಂದರೆ ಮತ್ತೊಬ್ಬರನ್ನು ಅನುಕರಣೆ ಮಾಡುವುದಲ್ಲ, ನಮ್ಮ ಸ್ವಂತಿಗೆಯನ್ನು ಬಳಸುವುದು. ಬೇರೆಯವರು ಹಾಗೆ ಹೇಳ್ತಿದ್ದಾರೆ, ಹೀಗೆ ಹೇಳ್ತಿದ್ದಾರೆ ಎಂದು ಅದನ್ನು ಗಮನಿಸಬಹುಬಾರದು. ಯಾಕಂದರೆ ನಾವು ಗಳಿಸುವಂತಹ ಶಿಕ್ಷಣ, ನಾವು ಪಡೆದಂತಹ ತಿಳುವಳಿಕೆ, ನಮ್ಮ ಜ್ಞಾನ ಎಲ್ಲವೂ ಒಂದು ಸಹಕಾರಕ್ಕಾಗಿರುತ್ತೆ ಹೊರತು ಅವರು ಹೇಳಿದ ಹಾಗೆಯೇ ನಾವು ಮಾಡಬೇಕು, ಅವರು ಹೇಳಿದಂತೆ ನಾವು ನಡೆಯಬೇಕು ಅಂದರೆ ಅದು ಶಿಕ್ಷಣವಾಗುವುದಿಲ್ಲ. ನಮಗೆ ಯೋಚನೆ ಮಾಡಿ ಮಾಡುವಂತಹ ಶಕ್ತಿಯನ್ನು ನಾವು ಬೆಳೆಸ್ಕೋಬೇಕು. ನಮ್ಮಲ್ಲಿ ಯಾವ ರೀತಿಯ ಪ್ರತಿಭೆ ಇದೆ ಎಂಬುದನ್ನು ನಾವು ಗುರುತಿಸಿಕೊಳ್ಳಬೇಕು. ಅದಕ್ಕೆ ಬೇಕಾದ ಮಾರ್ಗದರ್ಶನವನ್ನು ಬೇರೆಯವರಿಂದ ಪಡೆಯಬಹುದು. ಮಾರ್ಗದರ್ಶನ ಪಡೆಯುವುದು ಬೇರೆ, ಕೆಲಸ ಮಾಡುವರಿಂದ ನಾವು ನೋಡಿ ಅವರಂತೆ ನಾವು ಮಾಡಬೇಕು ಎಂದು ತಿಳಿದುಕೊಳ್ಳುವುದು ತಪ್ಪು. ಯಾಕಂದರೆ ನಮ್ಮ ಮುಂದೆ ಹೋಗುವರೆಲ್ಲರೂ ಸರಿಯಾದ ರೀತಿಯಲ್ಲಿ ಹೋಗುತ್ತಿದ್ದಾರೆ ಎಂದು ನಮಗೆ ತಿಳಿದರೆ ತಪ್ಪಾಗುತ್ತದೆ. ನಮ್ಮ ಹಿಂದೆ ಬರುವರು ಸರಿಯಾಗಿಲ್ಲ ಎಂದು ತಿಳಿದುಕೊಂಡರೂ ಅದು ತಪ್ಪಾಗುತ್ತದೆ. ಆದರೆ ನಾವು ಯಾವ ರೀತಿಯಲ್ಲಿ ಸರಿಯಾದ ದಾರಿಯಲ್ಲಿ ಹೋಗುತ್ತಿದ್ದೇವೆ ಎಂಬುದನ್ನು ನಾವು ಯಾವಾಗಲೂ ನಮ್ಮ ನೆನಪಿನಲ್ಲಿಟ್ಟುಕೊಂಡು ಸರಿಯಾದ ದಾರಿಯನ್ನ ನಾವು ಹುಡುಕಬೇಕು. ಅಂದರೆ ನಾವು ಯಾವುದನ್ನ ನಮಗೆ ಸಂಬಂಧವಿಲ್ಲ, ನಮ್ಮ ಈ ಕೆಲಸದಲ್ಲಿ ಅದಕ್ಕೂ ಇದಕ್ಕೂ ನಾವು ಸಂಬಂಧ ಇಲ್ಲ ಎಂಬಂತಹ ವಿಚಾರವನ್ನು ಮರೆತು ನಮ್ಮದೇ ಆದ ರೀತಿಯಲ್ಲಿ ದಾರಿಯಲ್ಲಿ ಬರಬಹುದಾದಂತಹ ಸಮಸ್ಯೆಗಳನ್ನು, ಎದುರಾಗಬಹುದಾದ ಸಮಸ್ಯೆಗಳನ್ನು ನಾವು ಅದನ್ನು ಪರಿಹರಿಸಿಕೊಂಡು ಮುಂದೆ ಹೋಗುವಂತಹ ಒಂದು ತಿಳುವಳಿಕೆ, ಜ್ಞಾನವನ್ನು ನಾವು ಸಂಪಾದಿಸಿಕೊಂಡರೆ ನಾವು ಎಂತಹ ಕೆಲಸದಲ್ಲೂ ಗೆಲುವು ಸಾಧಿಸಬಹುದು. ನಮ್ಮ ಮುಂದೆ ಹೋದವರು ಸೋತಿರಬಹುದು ಅಥವಾ ಗೆದ್ದಿರಬಹುದು, ಅದರ ಬಗ್ಗೆ ಗಮನ ಬೇಡ. ನಮ್ಮ ಹಿಂದೆ ಬರುವವರು ಸೋಲಬಹುದು ಅಥವಾ ಗೆಲ್ಲಬಹುದು, ಅದರ ಬಗ್ಗೆ ಬೇಡ. ನಾನು ಗೆಲ್ಲಬೇಕು, ನಾನು ಗುರಿ ಮುಟ್ಟಬೇಕು, ನಾನು ಅಂದುಕೊಂಡಂತಹ ಆ ಗುರಿಯಲ್ಲಿ ನಾನು ತಲುಪುತ್ತೇನೆ ಎಂಬ ದೃಢವಾದ ನಿರ್ಧಾರದಿಂದ ನನಗೆ ಇದೇ ದಾರಿ ಎಂಬುದನ್ನು ಅರಿತುಕೊಂಡು ನಿಮಗೆ ಬೇಕಾದ ಮಾರ್ಗದರ್ಶನಗಳನ್ನು ಅದರಲ್ಲಿ ಪರಿಣಿತರಾದವರಿಂದ ಪಡೆದು ಮುಂದುವರೆದರೆ ಯಾವನೂ ಸಹ, ಯಾವ ವ್ಯಕ್ತಿಯೂ ಆದರೂ ಸಹ ಅವನು ಜೀವನದಲ್ಲಿ ಯಶಸ್ವಿಯಾಗುತ್ತಾನೆ, ಅಭಿವೃದ್ಧಿಯಾಗುತ್ತಾನೆ. ಇಂತಹ ವಿಚಾರಗಳು ಇನ್ನೂ ಇದೆ. ಅಂತಹ ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಅದೇ ರೀತಿಯಲ್ಲಿ ನೀವು ಇನ್ನೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬಂದಿರಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದ್ರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಬಂದರೂ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತದೆ. ನೀವು ಎಲ್ಲಾ ವಿಡಿಯೋಗಳು ನೋಡಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿದಾಗಲೇ ನಿಮಗೆ ಎಲ್ಲವೂ ಅರ್ಥವಾಗುವುದು. ಎಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.